ನಮಸ್ಕಾರ ಸ್ನೇಹಿತರೆ, ಈ ವಿಡಿಯೋದಲ್ಲಿ ಪ್ರಥಮ ಭಾಷೆ ಕನ್ನಡ ಸಿರಿಕನ್ನಡ 7ನೇ ತರಗತಿ ಈ ವಿಷಯದಲ್ಲಿ ಬರುವಂತಹ ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನ ಆಧಾರಿತ ಶಾಲಾ ಮಟ್ಟದ ದ್ವಿತೀಯ ಸಂಕಲನಾತ್ಮಕ ಮೌಲ್ಯಮಾಪನ ಮಾರ್ಚ್ 2026 ಇಸ್ವಿಯಲ್ಲಿ ಬರೀಬೇಕಾಗ್ತದೆ. ತರಗತಿ 7ನೇ ತರಗತಿಯ ಕ್ವಶನ್ ಪೇಪರ್ ಅಂದರೆ ಪ್ರಶ್ನೆ ಪತ್ರಿಕೆ, ಅದರ ಜೊತೆಗೆ ಉತ್ತರಗಳಿದ್ದಾವೆ. ವಿಷಯ ಸಿರಿಕನ್ನಡ ಪ್ರಥಮ ಭಾಷೆ, ಸಮಯ 1 ಗಂಟೆ 30 ನಿಮಿಷಗಳು. ಶಾಲೆ ಹೆಸರು, ಇಲ್ಲಿ ಶಾಲೆ ಹೆಸರನ್ನ ಬರೀರಿ. ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿನಿ ಹೆಸರನ್ನು ಬರೀರಿ, ನಿಮ್ಮ ಹೆಸರನ್ನು ಬರೀರಿ. ಇಲ್ಲಿ ಕ್ರಮ ಸಂಖ್ಯೆ ಅಟೆಂಡೆನ್ಸ್ನಲ್ಲಿರುವಂಥ ರಿಜಿಸ್ಟರ್ ನಂಬರ್ನ ಬರೀರಿ, ಅಥವಾ ಆಲ್ ಟಿಕೆಟ್ನಲ್ಲಿ ನಿಮಗೆ ರಿಜಿಸ್ಟರ್ ನಂಬರ್ ಕೊಟ್ಟಿರ್ತಾರೆ ಅದನ್ನಾದರೂ ಸಹ ಬರೀರಿ. ದಿನಾಂಕ, ಪರೀಕ್ಷೆ ನಡೆಯುವಂಥ ದಿನಾಂಕವನ್ನು ಬರೀರಿ. ಒಟ್ಟು ಅಂಕಗಳು 40 ಇರ್ತವೆ. ಪಡೆದ ಅಂಕಗಳು, ನೀವು ಎಕ್ಸಾಮಲ್ಲಿ ಎಷ್ಟು ಅಂಕಗಳನ್ನು ಪಡೆದಿದ್ದೀರಿ, ನೀವು ಬರೆದಿರುವಂಥ ಉತ್ತರ ಪತ್ರಿಕೆಯಲ್ಲಿ ಅಂತಹ ಉತ್ತರಗಳಿಗೆ ಅಂಕಗಳನ್ನು ಕೊಟ್ಟಿರ್ತಾರೆ, ಅದನ್ನು ಬರೀತಾರೆ. ಪಡೆದ ಗ್ರೇಡ್, ಇಲ್ಲಿ ನೀವು ಯಾವ ಗ್ರೇಡನ್ನು ಪಡೆದಿರ್ತೀರೋ ಆ ಗ್ರೇಡನ್ನು ಹಾಕ್ತಾರೆ. ಮೇಲ್ವಿಚಾರಕರ ಸಹಿ, ದಿನಾಂಕ ಅಂದರೆ ಎಕ್ಸಾಮಿನ ದಿವಸ ಯಾರು ಸೂಪರ್ವೈಸರ್ ಆಗಿರ್ತಾರೆ ಅವರು ಸಿಗ್ನೇಚರ್ ಮಾಡ್ತಾರೆ, ಡೇಟನ್ನು ಬರೀತಾರೆ. ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುನ್ನ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಒತ್ತಿ ನಮಗೆ ಸಪೋರ್ಟ್ ಮಾಡಿ. ಪ್ರಶ್ನೆ 1, ಕೆಳಗಿನ ಪ್ರಶ್ನೆಗಳಿಗೆ ಒಂದು ಪೂರ್ಣ ವಾಕ್ಯದಲ್ಲಿ ಉತ್ತರಿಸಿ. 3 ಪ್ರಶ್ನೆಗಳಿರ್ತವೆ, 1 ಅಂಕ, ಈಕ್ವಲ್ಸ್ 3 ಅಂಕಗಳು. 3 × 1 = 3 ಮಾರ್ಕ್ಸ್. ಮೊದಲನೇ ಪ್ರಶ್ನೆ, ಮಾನವರು ಕಪ್ಪೆಗಳನ್ನು ಕೊಲ್ಲಲು ಕಾರಣವೇನು? ಉತ್ತರ, ಪಾಶ್ಚಾತ್ಯ ದೇಶಗಳಲ್ಲಿ ಕಪ್ಪೆಗಳ ಕಾಲುಗಳಿಗೆ ಬೇಡಿಕೆ ಇರುವುದರಿಂದ ಮಾನವರು ಕಪ್ಪೆಗಳನ್ನು ಕೊಂದು ಅತಿ ಹೆಚ್ಚು ಹಣ ಮಾಡಿಕೊಳ್ಳುತ್ತಿದ್ದಾರೆ. ಎರಡನೇ ಪ್ರಶ್ನೆ, ಕೃಷ್ಣನ ಸಾಕು ತಂದೆ ತಾಯಿಗಳ ಹೆಸರೇನು? ಉತ್ತರ, ಮಕ್ಕಳೇ, ಕೃಷ್ಣನ ಸಾಕು ತಂದೆ ನಂದಗೋಪ, ತಾಯಿ ಯಶೋಧ. ಮೂರನೇ ಪ್ರಶ್ನೆ, ಸಾವಿತ್ರಿಬಾಯಿ ಫುಲೆ ಅವರು ಯಾವ ಸಮಾಜವನ್ನು ಸ್ಥಾಪಿಸಿದರು? ಉತ್ತರ, ಸಾವಿತ್ರಿಬಾಯಿಯವರು ಸತ್ಯಶೋಧಕ ಸಮಾಜವನ್ನು ಸ್ಥಾಪಿಸಿದರು. ಸೆಕೆಂಡ್ ಮೇನ್ ಅಂದರೆ ಪ್ರಶ್ನೆ ಸಂಖ್ಯೆ 2, ಕೆಳಗಿನ ಬಿಟ್ಟ ಸ್ಥಳಗಳನ್ನು ಪೂರ್ಣ ಮಾಡಿ ಬರೆಯಿರಿ. 3 ಪ್ರಶ್ನೆಗಳಿರ್ತವೆ, 1 ಅಂಕ, ಈಕ್ವಲ್ಸ್ 3 ಅಂಕಗಳು. 3 × 1 = 3 ಮಾರ್ಕ್ಸ್. ಇಲ್ಲಿ 3ನೇ ಪ್ರಶ್ನೆ ಆಯಿತು, ಕಂಟಿನ್ಯೂ ಆಗಿ 4ನೇ ಪ್ರಶ್ನೆ ಆಗಿದೆ. ಚಗಳಿರುವೆಗಳದ್ದು ಡ್ಯಾಶ್ ಸಮಾಜವಾಗಿದೆ ಅನ್ನೋ ಉತ್ತರವನ್ನು ಆಲ್ರೆಡಿ ಬರೆದಿದ್ದೇನೆ. ಶ್ರೀ ಪ್ರಧಾನವಾದ ಸಮಾಜವಾಗಿದೆ. 5ನೇ ಪ್ರಶ್ನೆ, ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಎಂಬ ಖ್ಯಾತಿ ಪಡೆದವರು ಡ್ಯಾಶ್. ಉತ್ತರ, ಕುಮಾರವ್ಯಾಸ. ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಎಂಬ ಖ್ಯಾತಿ ಪಡೆದವರು ಕುಮಾರವ್ಯಾಸ. 6ನೇ ಪ್ರಶ್ನೆ, ಸೂರ್ಯನು ಒನ್ನ ಬಿಸಿಲ ಸೂಸಿ ಡ್ಯಾಶ್ ಹಾಸುವನು. ಉತ್ತರ, ರನ್ನ ನೆಲದಿ. ಸೂರ್ಯನು ಒನ್ನ ಬಿಸಿಲ ಸೂಸಿ ರನ್ನ ನೆಲದಿ ಹಾಸುವನು. ಕ್ವಶನ್ ನಂಬರ್ 3, ಪ್ರಶ್ನೆ ಸಂಖ್ಯೆ 3, ಪದಗಳು ಮತ್ತು ಅವುಗಳ ಅರ್ಥಗಳನ್ನು ಹೊಂದಿಸಿ ಬರೆಯಿರಿ. ಇದಕ್ಕೂ ಸಹ 3 ಪ್ರಶ್ನೆಗಳಿರ್ತವೆ, 1 ಅಂಕ, ಈಕ್ವಲ್ಸ್ 3 ಅಂಕಗಳಿರ್ತವೆ. 3 × 1 = 3 ಮಾರ್ಕ್ಸ್. ವಿಭಾಗ ಎ, 7ನೇ ಪ್ರಶ್ನೆ, ಸೇರಿಸಲಾಫೆ 8 ಅಮ್ಮೆನು 9 ಕಂಡಿಗಿಳೆ. ವಿಭಾಗ ಬಿ, ಎ ಪರಾಕ್ರಮ, ಬಿ ನಾಶ ಮಾಡು, ಸಿ ತಡೆದುಕೊಳ್ಳಲು ಸಾಧ್ಯ, ಡಿ ಸಾಧ್ಯವಾಗುವುದಿಲ್ಲ. ಈಗ ಉತ್ತರವನ್ನು ನೋಡೋಣ. 7ನೇದು ಸೇರಿಸಲಾಫೆ. ಇಲ್ಲಿ ಉತ್ತರ ವಿಭಾಗ ಬಿಲಿ ಸಿ ಇದೆ ನೋಡಿ, ತಡೆದುಕೊಳ್ಳಲು ಸಾಧ್ಯ. 8 ಅಮ್ಮೆನು, ಉತ್ತರ ವಿಭಾಗ ಬಿಲಿ 8 ಸಾಧ್ಯವಾಗುವುದಿಲ್ಲ. 9ನೇ ಪ್ರಶ್ನೆ, ಕಂಡಿಗಳೆ ಅಂದರೆ ಬಿ ನಾಶ ಮಾಡು. ಎಷ್ಟು ಉತ್ತರ ಆಗಿದೆ. ಪ್ರಶ್ನೆ ಸಂಖ್ಯೆ 4, ಕ್ವಶನ್ ನಂಬರ್ 4, ಕೆಳಗಿನ ಪ್ರಶ್ನೆಗಳಿಗೆ ನೀಡಿರುವ 4 ಉತ್ತರಗಳಲ್ಲಿ ಸರಿಯಾದ ಉತ್ತರ ಆರಿಸಿ ಬರೆಯಿರಿ. 3 ಪ್ರಶ್ನೆಗಳು, 1 ಅಂಕಗಳು, 3 ಅಂಕಗಳು. 3 × 1 = 3 ಮಾರ್ಕ್ಸ್. 10ನೇ ಪ್ರಶ್ನೆ, ಸಂಧಿಯಾಗುವಾಗ ಒಂದು ಅಕ್ಷರ ಹೊಸತಾಗಿ ಬಂದರೆ ಅದನ್ನು ಹೀಗೆ ಕರೆಯುತ್ತಾರೆ. ಇಲ್ಲಿ 4 ಆಪ್ಷನ್ಗಳಿದೆ, ಗಮನಿಸಿ. ಆಯ್ಕೆ ಎ ಲೋಪಸಂಧಿ, ಆಯ್ಕೆ ಬಿ ಗುಣಸಂಧಿ, ಆಯ್ಕೆ ಸಿ ಆದೇಶ ಸಂಧಿ, ಆಯ್ಕೆ ಡಿ ಆಗಮ ಸಂಧಿ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಡಿ ಆಗಮ ಸಂಧಿ. 11ನೇ ಪ್ರಶ್ನೆ, ಗಾಲು ಈ ಪದವು ಡ್ಯಾಶ್ ಸಮಾಸಕ್ಕೆ ಉದಾಹರಣೆಯಾಗಿದೆ. ಆಯ್ಕೆಗಳು: ಎ ಕರ್ಮಧಾರಯ ಸಮಾಸ, ಆಯ್ಕೆ ಬಿ ಅಂಶಿ ಸಮಾಸ, ಆಯ್ಕೆ ಸಿ ದ್ವಂದ್ವ ಸಮಾಸ, ಆಯ್ಕೆ ಡಿ ತತ್ಪುರುಷ ಸಮಾಸ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಬಿ ಅಂಶಿ ಸಮಾಸ. ಇಲ್ಲಿ ಉತ್ತರವನ್ನು ಬರೆಯಿರಿ. 12ನೇ ಪ್ರಶ್ನೆ, ಭಾರತ ಎಷ್ಟೊಂದು ಸುಂದರವಾಗಿದೆ. ನೋಡಿ, ಇಲ್ಲಿ ಚಿಹ್ನೆ ಇದೆ, ಗಮನಿಸಿ. ಇಲ್ಲಿ ಬಳಸಲಾದ ಚಿಹ್ನೆಯ ಹೆಸರು. ಆಯ್ಕೆಗಳು: ಎ ಭಾವಸೂಚಕ ಚಿಹ್ನೆ, ಆಯ್ಕೆ ಬಿ ಅರ್ಧವಿರಾಮ ಚಿಹ್ನೆ, ಆಯ್ಕೆ ಸಿ ವಿವರಣೆ ಚಿಹ್ನೆ, ಆಯ್ಕೆ ಡಿ ವಾಕ್ಯವೇಷ್ಟನ ಚಿಹ್ನೆ. ಉತ್ತರ ಆಯ್ಕೆ ಎ ಭಾವಸೂಚಕ ಚಿಹ್ನೆ. ಇದನ್ನು ಇಂಗ್ಲಿಷಲ್ಲಿ ಎಕ್ಸ್ಕ್ಲಾಮೇಟರಿ ಸಿಂಬಲ್ ಅಂತ ಕರೀತಾರೆ. ಕ್ವಶನ್ ನಂಬರ್ 5, ಪ್ರಶ್ನೆ ಸಂಖ್ಯೆ 5, ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ. 6 ಪ್ರಶ್ನೆಗಳು, 2 ಅಂಕಗಳು, ಒಟ್ಟು 12 ಅಂಕಗಳಿರ್ತವೆ. 6 × 2 = 12 ಮಾರ್ಕ್ಸ್. 13ನೇ ಪ್ರಶ್ನೆ,
ಯೋಜನೆ ತಯಾರಿಸುವ ವಿಜ್ಞಾನಿಗಳು ಯಾವ ರೀತಿಯ ಮುನ್ನೆಚ್ಚರಿಕೆ ವಹಿಸಬೇಕು? ಉತ್ತರವನ್ನು ಗಮನಿಸೋಣ. ವಿಜ್ಞಾನಿಗಳು ಯೋಜನೆಯನ್ನು ರೂಪಿಸುವಾಗ ಅದು ಪರಿಸರದ ಮೇಲೆ ಬೀರುವ ಪರಿಣಾಮಗಳನ್ನು ಗಮನಿಸಬೇಕು. ಯಾವುದೇ ಜೀವಿಗಳಿಗೆ ತೊಂದರೆಯಾಗದಂತೆ ಮತ್ತು ನೈಸರ್ಗಿಕ ಸಮತೋಲನ ಹಾಳಾಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕು. 14ನೇ ಪ್ರಶ್ನೆ, ಚಗಳಿರುವೆಗಳ ಧೈರ್ಯ ಮತ್ತು ಒಗ್ಗಟ್ಟನ್ನು ವಿವರಿಸಿರಿ. ಉತ್ತರವನ್ನು ಗಮನಿಸೋಣ. ಡಿಯರ್ ಸ್ಟೂಡೆಂಟ್ಸ್, ಚಗಳಿರುವೆಗಳು ಗಾತ್ರದಲ್ಲಿ ಚಿಕ್ಕದಾಗಿದ್ದರೂ ಅತ್ಯಂತ ಧೈರ್ಯಶಾಲಿಗಳು. ಇವುಗಳು ಶತ್ರುಗಳ ಮೇಲೆ ಗುಂಪಾಗಿ ದಾಳಿ ಮಾಡುತ್ತವೆ. ಗೂಡು ಕಟ್ಟುವಾಗ ಅಥವಾ ಆಹಾರ ಸಂಗ್ರಹಿಸುವಾಗ ಒಂದಕ್ಕೊಂದು ಸೇರಿ ಸರಪಳಿಯಂತೆ ಕೆಲಸ ಮಾಡುವ ಮೂಲಕ ತಮ್ಮ ಒಗ್ಗಟ್ಟನ್ನು ಪ್ರದರ್ಶಿಸುತ್ತವೆ. 15ನೇ ಪ್ರಶ್ನೆ, ಕಡಲುಗಳ ರಾಣಿಯರು ಯಾರು? ಅವರಿಗೆ ಇನ್ನೂ ಉಳಿಗಾಲವಿಲ್ಲ, ಏಕೆ? ಉತ್ತರ, ಕಡಲುಗಳ ರಾಣಿಯರು ನೌಕೆಗಳು, ಕಡಲಕಾಗೆಗಳು, ರೇವನ್ ಮತ್ತು ಮೈನಾ. ಮನುಷ್ಯನ ಅತಿಕ್ರಮಣದಿಂದ ಇವುಗಳಿಗೆ ಉಳಿಗಾಲವಿಲ್ಲದಂತಾಗಿದೆ. 16ನೇ ಪ್ರಶ್ನೆ, ತಾಯಿ ಬಾಳಪ್ಪನನ್ನು ತಬ್ಬಿಕೊಂಡ 10 ಪ್ರಸಂಗವನ್ನು ವಿವರಿಸಿರಿ. ಉತ್ತರ, ಬಾಳಪ್ಪರ ತಾಯಿ ಬಾಳಪ್ಪನವರಿಗೆ ಒಂದು ದಿನ ರಾತ್ರಿ ಊಟ ಬಡಿಸಿದಳು. ಕಡು ಬಡತನವಿದ್ದರಿಂದ ಆಕೆಗೆ ಊಟವಿಲ್ಲದೆ ಆಕೆ ಮಲಗಲು ಪ್ರಾರಂಭಿಸಿದಾಗ ಇದನ್ನು ಗಮನಿಸಿದ ಬಾಳಪ್ಪನವರು ತಾಯಿ ಊಟ ಮಾಡಿಲ್ಲವೆಂದು ಹೇಳಿದಾಗ, ನಾವು ಇದ್ದ ರೊಟ್ಟಿಯನ್ನೇ ಇಬ್ಬರು ಹಂಚಿಕೊಂಡು ತಿನ್ನೋಣ ಎಂದು ಬಾಳಪ್ಪನವರು ಹೇಳಿದಾಗ ಈ ಪ್ರಸಂಗ ಬಂದಿದೆ. 17ನೇ ಪ್ರಶ್ನೆ, ಎಚ್ ಎಸ್ ವೆಂಕಟೇಶಮೂರ್ತಿ ಇವರ ಕೃತಿ ಪರಿಚಯ ಬರೆಯಿರಿ. ಉತ್ತರ, ಡಾಕ್ಟರ್ ಎಚ್ ಎಸ್ ವೆಂಕಟೇಶಮೂರ್ತಿಯವರು 1944 ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಹೊದಿಗೆರೆಯಲ್ಲಿ ಜನಿಸಿದರು. ಇವರ ಕೃತಿಗಳು ಸಿಂದಾಬಾದನ ಆತ್ಮಕಥೆ, ಕ್ರಿಯಾಪರ್ವ, ಬಿಲ್ಲ ಹಬ್ಬ ಇತ್ಯಾದಿ. ಇವರಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿಗಳು ಲಭಿಸಿವೆ. 18ನೇ ಪ್ರಶ್ನೆ, ಹಾಸಿಗೆ ಇದ್ದಷ್ಟು ಕಾಲು ಚಾಚು. ಈ ಗಾದೆ ಮಾತನ್ನು ವಿಸ್ತರಿಸಿ ಬರೆಯಿರಿ. ಉತ್ತರ, ಈ ಗಾದೆಯು ಮನುಷ್ಯನು ತನ್ನ ಆರ್ಥಿಕ ಸ್ಥಿತಿಗತಿ ಅಥವಾ ಶಕ್ತಿಗನುಗುಣವಾಗಿ ಬದುಕಬೇಕು ಎಂಬುದನ್ನು ತಿಳಿಸುತ್ತದೆ. ಹಾಸಿಗೆ ಎಷ್ಟು ಉದ್ದವಿರುತ್ತದೆಯೋ ಅಷ್ಟೇ ಕಾಲು ಚಾಚಿದರೆ ನಮಗೆ ಆರಾಮ ಸಿಗುತ್ತದೆ. ಒಂದು ವೇಳೆ ಹಾಸಿಗೆಗಿಂತ ಮೀರಿ ಕಾಲು ಚಾಚಿದರೆ ತೊಂದರೆಯಾಗುತ್ತದೆ. ಹಾಗೆಯೇ ನಮ್ಮ ಆದಾಯಕ್ಕೆ ತಕ್ಕಂತೆ ನಾವು ಖರ್ಚು ಮಾಡಬೇಕು. ಆಡಂಬರಕ್ಕಾಗಿ ಸಾಲ ಮಾಡಿ ಶಕ್ತಿ ಮೀರಿ ಖರ್ಚು ಮಾಡಿದರೆ ಜೀವನದಲ್ಲಿ ಕಷ್ಟಗಳನ್ನು ಎದುರಿಸಬೇಕಾಗುತ್ತದೆ ಎಂಬುದು ಇದರ ಸಾರಾಂಶ. ಪ್ರಶ್ನೆ ಸಂಖ್ಯೆ 6, ಕ್ವೆಶ್ಚನ್ ನಂಬರ್ 6. ಕೆಳಗಿನ ಪದ್ಯದ ಸಾರಾಂಶವನ್ನು ವಾಕ್ಯ ರೂಪದಲ್ಲಿ ಬರೆಯಿರಿ. ಈ ಪ್ರಶ್ನೆಯಲ್ಲಿ ಪದ್ಯದ ಸಮ್ಮರಿಯನ್ನು ಸೆಂಟೆನ್ಸಲ್ಲಿ ಬರೀಬೇಕಾಗ್ತದೆ ಮಕ್ಕಳೇ. ಒಂದು ಪ್ರಶ್ನೆ 2 ಅಂಕಗಳು, ಒಟ್ಟು ಅಂಕಗಳು 2. 1 × 2 = 2. 19ನೇ ಪ್ರಶ್ನೆ, ಪಟ್ಟವನ್ನು ಕಟ್ಟಿ ನೃಪರು ಕೊಟ್ಟರವಗೆ ಕನ್ನೆಯರನ್ನು ನೆಟ್ಟನವನು ರಾಜ್ಯವಾಳ್ದ ಕನಸಿನಲ್ಲಿಯೇ ಬಟ್ಟನೆಗಳು ಕೂಡಿನಲ್ಲ ನಿಷ್ಠ ಸುಖದೊಳಿರಲು ಅವಂಗೆ ಹುಟ್ಟಿ ಹೆಣ್ಣು ಗಂಡು ಮಕ್ಕಳಾದುವಾಗಲೇ. ಉತ್ತರ, ಈ ಮೇಲಿನ ಪದ್ಯವನ್ನು ಮುಪ್ಪಿನ ಷಡಕ್ಷರಿ ಕವಿ ರಚಿಸಿರುವ ತಿರುಕನ ಕನಸು ಪದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಈ ಪದ್ಯದ ಸಾಲುಗಳು ಬಡ ಬ್ರಾಹ್ಮಣನ ಹಗಲುಗನಸನ್ನು ವಿವರಿಸುತ್ತವೆ. ಆತ ತನ್ನ ಕನಸಿನಲ್ಲಿ ರಾಜರು ತನಗೆ ಪಟ್ಟಾಭಿಷೇಕ ಮಾಡಿ ಸುಂದರ ಕನ್ಯೆಯರನ್ನು ಕೊಟ್ಟು ವಿವಾಹ ಮಾಡಿದಂತೆ ಭಾವಿಸುತ್ತಾನೆ. ರಾಜನಾಗಿ ರಾಜ್ಯಭಾರ ಮಾಡುತ್ತಿರುವುದಾಗಿ ಮತ್ತು ಸುಖ ಸಂತೋಷದಿಂದ ಕಾಲ ಕಳೆಯುತ್ತಿರುವುದಾಗಿ ಕಲ್ಪಿಸಿಕೊಳ್ಳುತ್ತಾನೆ. ಈ ಸುಖದ ಜೀವನದಲ್ಲಿ ತನಗೆ ಹೆಣ್ಣು ಮತ್ತು ಗಂಡು ಮಕ್ಕಳು ಹುಟ್ಟಿದಂತೆ ಕೂಡ ಆತ ಕನಸು ಕಾಣುತ್ತಿರುತ್ತಾನೆ. ಅತಿಯಾದ ಆಸೆಯಿಂದ ಕಾಣುವ ಭ್ರಮೆಯ ಸ್ಥಿತಿಯನ್ನು ಪದ್ಯವು ವಿವರಿಸುತ್ತದೆ. ಇಷ್ಟು ಸಮ್ಮರಿಯಾಗಿದೆ ಮಕ್ಕಳೇ. ಪ್ರಶ್ನೆ ಸಂಖ್ಯೆ 7, ಕ್ವೆಶ್ಚನ್ ನಂಬರ್ 7. ಕೆಳಗಿನ ಮಾತುಗಳ ಸಂದರ್ಭ ವಿವರಿಸಿ. 2 ಸಂದರ್ಭಗಳು 3 ಅಂಕಗಳು, ಒಟ್ಟು 6 ಅಂಕಗಳಿರ್ತವೆ. 2 × 3 = 6 ಮಾರ್ಕ್ಸ್. 20ನೇ ಪ್ರಶ್ನೆ, ಎಳ್ಳು ಬೆಲ್ಲ ತಿಂದು ಒಳ್ಳೆಯ ಮಾತಾಡಿ. ಉತ್ತರ, ಈ ಮೇಲಿನ ವಾಕ್ಯವನ್ನು AR ಮಣಿಕಾಂತ್ ಬರೆದಿರುವ ಸಂಕ್ರಾಂತಿ ಎಂದು ಸುಖ ದುಃಖ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ, ಮಕರ ಸಂಕ್ರಾಂತಿಯ ದಿನದಂದು ಜನರು ಪರಸ್ಪರ ಎಳ್ಳು ಬೆಲ್ಲವನ್ನು ಹಂಚಿಕೊಳ್ಳುತ್ತಾರೆ. ಎಳ್ಳು ಕಹಿಯಾಗಿದ್ದರೂ ಬೆಲ್ಲದಿಂದ ಸಿಹಿ ಸೇರಿದಾಗ ರುಚಿಕರವಾಗುತ್ತದೆ. ಅದೇ ರೀತಿ ಜೀವನ ಕಹಿ ಘಟನೆಗಳನ್ನು ಮರೆತು ಸಿಹಿಯಾದ ಮಾತುಗಳನ್ನಾಡುತ್ತಾ ಪ್ರೀತಿಯಿಂದ ಬಾಳಬೇಕು ಎಂಬುದು ಇದರ ಅರ್ಥವಾಗಿದೆ. 21ನೇ ಪ್ರಶ್ನೆ, ಬಾಲನಿವನೆನ್ನದಿರು ದುಗುಡವ ತಾಳಲಾಗದು ಬಪ್ಪ. ಉತ್ತರ, ಈ ಮೇಲಿನ ಸಾಲನ್ನು ಕುಮಾರವ್ಯಾಸ ವಿರಚಿತ ಕರ್ನಾಟ ಭಾರತ ಕಥಾಮಂಜರಿಯ ಅಭಿಮನ್ಯು ಕಾಳಗ ಭಾಗದಿಂದ ಆರಿಸಲಾಗಿದೆ. ಸಂದರ್ಭ, ಕುರುಕ್ಷೇತ್ರ ಯುದ್ಧದಲ್ಲಿ ಅಭಿಮನ್ಯು ಚಕ್ರವ್ಯೂಹವನ್ನು ಭೇದಿಸಲು ಸಿದ್ಧನಾದಾಗ ಅವನ ಪರಾಕ್ರಮವನ್ನು ಕಂಡು ಶತ್ರು ಸೈನ್ಯದವರು ಆತ ಚಿಕ್ಕ ಬಾಲಕನೆಂದು ನಿರ್ಲಕ್ಷಿಸಬೇಡ ಎಂದು ಎಚ್ಚರಿಸುವ ಸಂದರ್ಭದಲ್ಲಿ ಈ ಮಾತು ಬರುತ್ತದೆ. ಪ್ರಶ್ನೆ ಸಂಖ್ಯೆ 8, ಕ್ವೆಶ್ಚನ್ ನಂಬರ್ 8. ಕೆಳಗಿನ ಪದ್ಯ ಭಾಗವನ್ನು ಪೂರ್ಣ ಮಾಡಿ ಬರೆಯಿರಿ. ಒಂದು ಪದ್ಯಕ್ಕೆ 4 ಅಂಕಗಳು, ಒಟ್ಟು 4 ಅಂಕಗಳು. 1 × 4 = 4 ಮಾರ್ಕ್ಸ್. 22ನೇ ಪ್ರಶ್ನೆ, ನಮ್ಮವರು ಗಳಿಸಿದ ಹೆಸರು ಉಳಿಸಿ ಡ್ಯಾಶ್ 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 ಮಾಂಗಲ್ಯ ಗೀತ ಹಾಡಿ. ಆಲ್ರೆಡಿ ನಾನು ಇದನ್ನ ಬರೆದಿದ್ದೀನಿ, ಮತ್ತೊಂದೊಂದ್ಸಲಿ ಹೇಳ್ತೀನಿ.
ನಮ್ಮವರು ಗಳಿಸಿದ ಹೆಸರ ಉಳಿಸಲು ಎಲ್ಲರೂ ಒಂದು ಗೂಡೇವು. ನಮ್ಮೆದೆಯ ಮಿಡಿಯುವಿ ಮಾತಿನಲ್ಲಿ ಮಾತೆಯನ್ನು ಪೂಜೆ ಮಾಡೇವು. ನಮ್ಮುಸಿರು ತೀಡುವ ಈ ನಾಡಿನಲ್ಲಿ. ಇಷ್ಟು ಪದ್ಯ ಭಾಗ ಆಗಿದೆ ಮಕ್ಕಳೇ. ಲಾಸ್ಟ್ ಮೇನ್, ಕೊನೆಯ ಮೇನು. ಪ್ರಶ್ನೆ ಸಂಖ್ಯೆ 9. ಕ್ವಶನ್ ನಂಬರ್ 9. ಈ ಕೆಳಗಿನ ಬೇಕಾದ ಒಂದು ವಿಷಯ ಕುರಿತು ಪ್ರಬಂಧ ಬರೀರಿ. ಎಸ್ಸೆ ಬರಿಬೇಕಾಗ್ತದೆ. 2 ಕೊಟ್ಟಿರ್ತಾರೆ, ನೀವು ಒಂದನ್ನು ಬರಿಬೇಕಾಗ್ತದೆ. ಅಂಕಗಳು 1 × 4 = 4 ಮಾರ್ಕ್ಸ್. 23ನೇ ಪ್ರಶ್ನೆ, ಕ್ರೀಡೆಗಳ ಮಹತ್ವ ಇದೆ ಗಮನಿಸಿ ಅಥವಾ ಪರಿಸರ ಮಾಲಿನ್ಯ. ನೀವು ಯಾವುದಾದರೂ ಒಂದನ್ನು ಬರೆಯಿರಿ. ವಿದ್ಯಾರ್ಥಿನಿ ಮಿತ್ರರೇ, ನಿಮಗೆ ಯಾವುದಾದರೂ ಅನುಕೂಲವಾದ ಪ್ರಬಂಧವನ್ನು ಬರೆಯಿರಿ. ಸುಲಭವಾಗಿರೋ ಪ್ರಬಂಧವನ್ನು ಆಯ್ಕೆ ಮಾಡ್ಕೊಂಡು ಬರೆಯಿರಿ. ನೀವು ಪರೀಕ್ಷೆಯಲ್ಲೂ ಸಹ ಇದೇ ರೀತಿ ಬರೀಬೇಕಾಗ್ತದೆ. 23ನೇ ಪ್ರಶ್ನೆ, ಕ್ರೀಡೆಗಳ ಮಹತ್ವ. ಉತ್ತರ: ಕ್ರೀಡೆಗಳು ಮಾನವನ ಜೀವನದಲ್ಲಿ ಅವಿಭಾಜ್ಯ ಅಂಗವಾಗಿದೆ. ಆರೋಗ್ಯ ಭಾಗ್ಯ ಎಂಬಂತೆ ದೇಹವನ್ನು ದೃಢವಾಗಿಡಲು ಕ್ರೀಡೆಗಳು ಅಗತ್ಯವಾಗಿವೆ. ಕ್ರೀಡೆಗಳಲ್ಲಿ ತೊಡಗುವುದರಿಂದ ದೈಹಿಕ ವ್ಯಾಯಾಮ ದೊರೆಯುತ್ತದೆ, ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ ಮತ್ತು ಮಾನಸಿಕ ಒತ್ತಡ ಕಡಿಮೆಯಾಗುತ್ತದೆ. ಕ್ರೀಡೆಗಳು ಶಿಸ್ತು, ಸಮಯ ಪ್ರಜ್ಞೆ, ಸಂಘಟನಾ ಶಕ್ತಿ ಮತ್ತು ಸೋಲು ಗೆಲುವನ್ನು ಸಮಾನವಾಗಿ ಸ್ವೀಕರಿಸುವ ಕ್ರೀಡಾ ಮನೋಭಾವ ಬೆಳೆಸುತ್ತವೆ. ವಿದ್ಯಾರ್ಥಿ ಜೀವನದಲ್ಲಿ ಓದಿನಷ್ಟೇ ಕ್ರೀಡೆಗಳು ಮುಖ್ಯ ಎಂದು ವಿವರಿಸಲಾಗಿದೆ. 23ನೇ ಪ್ರಶ್ನೆಯಲ್ಲಿ ಅಥವಾ ಅಂತ ಇದೆ ನೋಡಿ, ಗಮನಿಸಿ. ಪರಿಸರ ಮಾಲಿನ್ಯ. ಈ ಪ್ರಬಂಧವನ್ನು ತಿಳ್ಕೊಳ್ಳೋಣ ಈಗ. ಪರಿಸರ ಮಾಲಿನ್ಯ, ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್ಸ್. ಇಲ್ಲಿ ಪೀಠಿಕೆಯನ್ನು ಗಮನಿಸೋಣ. ಮೊದಲಿಗೆ ಪ್ರಬಂಧದಲ್ಲಿ ನಿಸರ್ಗದ ಸಮತೋಲನ ತಪ್ಪುವುದನ್ನೇ ಪರಿಸರ ಮಾಲಿನ್ಯ ಎನ್ನಲಾಗುತ್ತದೆ. ಇಂದು ವಾಯು, ಜಲ, ಮಣ್ಣು ಮತ್ತು ಶಬ್ದ ಮಾಲಿನ್ಯವು ಜಗತ್ತಿನ ಮುಂದಿರುವ ದೊಡ್ಡ ಸವಾಲಾಗಿದೆ. ಕಾರಣಗಳು: ಕೈಗಾರಿಕೆಗಳ ವಿಷಕಾರಿ ಅನಿಲ, ವಾಹನಗಳ ಹೊಗೆ, ಪ್ಲಾಸ್ಟಿಕ್ ಬಳಕೆ ಮತ್ತು ಅರಣ್ಯ ನಾಶ ಮಾಲಿನ್ಯಕ್ಕೆ ಮುಖ್ಯ ಕಾರಣಗಳು. ಪರಿಣಾಮಗಳು: ಮಾಲಿನ್ಯದಿಂದ ಜಾಗತಿಕ ತಾಪಮಾನ ಏರಿಕೆ, ಗ್ಲೋಬಲ್ ವಾರ್ಮಿಂಗ್ ಜಾಸ್ತಿ ಆಗ್ತದೆ. ಆರೋಗ್ಯ ಸಮಸ್ಯೆಗಳು ಮತ್ತು ನೈಸರ್ಗಿಕ ವಿಕೋಪಗಳು ಸಂಭವಿಸುತ್ತವೆ. ಪರಿಹಾರ: ಹೆಚ್ಚು ಗಿಡಗಳನ್ನು ಬೆಳೆಸುವುದು, ಪ್ಲಾಸ್ಟಿಕ್ ನಿಯಂತ್ರಿಸುವುದು ಮತ್ತು ಪರಿಸರ ಪ್ರಜ್ಞೆ ಬೆಳೆಸಿಕೊಳ್ಳುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ಡಿಯರ್ ಸ್ಟೂಡೆಂಟ್ಸ್, ಇದುವರೆಗೂ ತರಗತಿ 7 ಕ್ವಶನ್ ಪೇಪರ್ ಇದರ ಉತ್ತರಗಳನ್ನು ವಿವರಿಸಿದ್ದೇನೆ. ವಿಡಿಯೋವನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಎಲ್ಲರಿಗೂ ಸಹ ಧನ್ಯವಾದಗಳು.